ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಜನತೆಗೆ ಶುಭ ಸುದ್ದಿ. ನಮ್ಮ ರಾಮಕೃಷ್ಣ ಬಡಾವಣೆಯಲ್ಲಿ ಸೆಂಟ್ರಲ್ ಸರ್ಜಿಕಲ್ ಹಾಸ್ಪಿಟಲ್ ಎಂಬ ನೂತನವಾದ ಆಸ್ಪತ್ರೆಯೊಂದು ಶುರುವಾಗಿದೆ. ಇಲ್ಲಿ ಎಲ್ಲ ತರಹದ ಸೌಲಭ್ಯಗಳು ಅಂದರೆ ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಅಂದರೆ ಎಲ್ಲ ತರಹದ ಆಪರೇಷನ್ಗಳು ಹಾಗೂ ಎಲ್ಲ ತರಹದ ಕಾಯಿಲೆಗಳಿಗೆ ಆರೋಗ್ಯ. ಈ ನಮ್ಮ ಆಸ್ಪತ್ರೆಯು 24/7 ಅಂದರೆ 24 ಗಂಟೆಗಳು ಸಹ ಓಪನ್ ಇರುತ್ತದೆ. ಹಾಗೂ ನಮ್ಮಲ್ಲಿ ಡಾಕ್ಟರ್ ಶಫೀಕ್ ಬಶೀರ್ ಜನರಲ್ ಫಿಸಿಷಿಯನ್ MBBS DNB ಜನರಲ್ ಮೆಡಿಸಿನ್ ಇವರು ಇರ್ತಾರೆ. ಹಾಗೂ ನಾನು ಡಾಕ್ಟರ್ ವಿಜಯ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಜನರಲ್ ಸರ್ಜರಿ ಆ್ಯಂಡ್ FIAGS. ಹಾಗೂ ಇನ್ನೂ ಕೆಲವರು ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಸಹ ಬರುತ್ತಾರೆ. ನಮ್ಮಲ್ಲಿ ಅಪ್ಪರ್ ಜಿಯ ಎಂಡೋಸ್ಕೋಪಿ ಹಾಗೂ ಎಲ್ಲ ತರಹದ ಸರ್ಜಿಕಲ್ ಅಂದರೆ ಆಪರೇಷನ್ಗಳು ಮಾಡುತ್ತೇವೆ. ಡಯಾಬಿಟಿಕ್ ಅಲ್ಸರ್, ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಹಾಗೂ ಪಿತ್ತಕೋಶ ಸಂಬಂಧಿತ ಕಾಯಿಲೆಗಳು, ಸ್ಟೋನ್ಸ್, ಎಲ್ಲ ತರಹದ ಸರ್ಜರಿಗಳನ್ನು ಮಾಡಿಕೊಡಲಾಗುತ್ತದೆ. ಹಾಗೂ ಅದೇ ರೀತಿ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಹಾಗೂ BP ಸಂಬಂಧಿತ ಕಾಯಿಲೆಗಳನ್ನು ಸಹ ಇಲ್ಲಿ ನಮ್ಮಲ್ಲಿ ಡಾಕ್ಟರ್ಗಳು 24/7 ಲಭ್ಯವಿರುತ್ತಾರೆ. ಅಲ್ಲಿ ಎಕ್ಸ್ರೇ ಹಾಗೂ ಫುಲ್ಲಿ ಫರ್ನಿಶ್ಡ್ ಲ್ಯಾಬ್, ಜನರಲ್ ವಾರ್ಡ್ ಹಾಗೂ ಸೆಮಿ ಪ್ರೈವೇಟ್ ವಾರ್ಡ್ಗಳು ಸಹ ಲಭ್ಯವಿದೆ. ಜನರಲ್ ವಾರ್ಡ್ ಹಾಗೂ ಪ್ರೈವೇಟ್ ವಾರ್ಡ್ಗಳ ಜೊತೆಗೆ ನಮ್ಮಲ್ಲಿ ಎಮರ್ಜೆನ್ಸಿ ವಾರ್ಡ್ ಹಾಗೂ ವಿತ್ ವೆಂಟಿಲೇಟರ್ಸ್ ಕೂಡ ಲಭ್ಯವಿದೆ. ICU ವಿತ್ ವೆಂಟಿಲೇಟರ್ಸ್ ಲಭ್ಯವಿದೆ. ಇನ್ನು ಮೇಲೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಹಾಗೂ ಸರ್ಜರಿಗಳಿಗಾಗಿ ನೀವು ಬೆಂಗಳೂರು ಅಥವಾ ಇನ್ನೊಂದು ಪಟ್ಟಣಕ್ಕೆ ಹೋಗುವ ಅಗತ್ಯವಿಲ್ಲ. ಇದೆಲ್ಲದಕ್ಕೂ ಸಹ ನಮ್ಮಲ್ಲಿಯೇ ಟ್ರೀಟ್ಮೆಂಟ್ಸ್ ಮಾಡಿಕೊಡಲಾಗುತ್ತದೆ. ಫಿಸಿಷಿಯನ್ ಹಾಗೂ ಸರ್ಜನ್ ಇಬ್ಬರು 24/7 ಅವೈಲೇಬಲ್ ಇರುತ್ತಾರೆ. ಶ್ರೀನಿವಾಸಪುರ ಜನತೆಗೆ ಒಂದು ಸಂತೋಷದಾಯಕವಾಗಿರ್ತಕ್ಕಂತಹ ಸುದ್ದಿ ಹಾಗೂ ವಿಷಯವಾಗಿರ್ತಕ್ಕಂಥದ್ದು ಅದೇನೆಂದರೆ, ಶ್ರೀನಿವಾಸಪುರ ಪಟ್ಟಣದಲ್ಲಿ ಯಾರೂ ಸಹ ಸ್ಥಾಪನೆ ಮಾಡದೇ ಇರತಕ್ಕಂತಹ ಸೆಂಟ್ರಲ್ ಸರ್ಜಿಕಲ್ ಆಸ್ಪತ್ರೆ, ರಾಮಕೃಷ್ಣ ಬಡಾವಣೆ, ಹಳೆ ಗ್ಯಾಸ್ ಆಫೀಸ್ ಹಿಂಭಾಗ ಇಲ್ಲಿ ನೂತನವಾಗಿ ಸ್ಥಾಪಿತವಾಗಿರ್ತಕ್ಕಂಥ ಈ ಸೆಂಟ್ರಲ್ ಸರ್ಜಿಕಲ್ ಆಸ್ಪತ್ರೆ ದಿನಾಂಕ 25/11/2024 ಸೋಮವಾರದಂದು ಸ್ಥಾಪನೆ ಆಗಿದೆ. ಈ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಾದಂತಹ ವಿವಿಧಕರವಾಗಿರುವಂತಹ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಅವುಗಳಲ್ಲಿ ಅತಿ ಕೆಲವು ಪ್ರಮುಖವಾಗಿರ್ತಕ್ಕಂಥವುದೆಂದರೆ, ಮೊದಲನೇದು ಮೂಲಭೂತ ಆರೋಗ್ಯ ತಪಾಸಣೆ, ಎರಡನೇದು ಓಪನ್ ಸರ್ಜರಿ, ಮೂರನೇದು ICU ಕೇರ್, ನಾಲ್ಕನೇದು ಉಸಿರಾಟದ ತೊಂದರೆಗಳು, ಐದನೇದು ಕಿಡ್ನಿ ಕಲ್ಲುಗಳು, ಮತ್ತೊಂದು ಮೂತ್ರದ ಅಡಚಣೆಯ ತೊಂದರೆಗಳು, ಜೊತೆಗೆ ಇದರ ಜೊತೆಗೆ ಇನ್ನೂ ಹಲವು ರೀತಿಯಾಗಿರ್ತಕ್ಕಂತಹ ಒಂದು ಸೌಲಭ್ಯಗಳನ್ನು ಒಳಗೊಂಡಿದೆ. ಜೊತೆಗೆ 24/7 ಒಳಗೊಂಡಿರ್ತಕ್ಕಂತಹ ಒಂದು ಆಂಬ್ಯುಲೆನ್ಸ್ ಕೂಡ ಇರುತ್ತೆ. ಪ್ರತ್ಯೇಕವಾಗಿರ್ತಕ್ಕಂತಹ ಆಸ್ಪತ್ರೆಯಲ್ಲಿಯೇ ಒದಗಿಸಲಾಗಿರ್ತಕ್ಕಂತಹ ಎಕ್ಸ್ರೇ ಇರುತ್ತೆ ಮತ್ತು ಔಷಧಾಲಯ ಕೇಂದ್ರವೂ ಇರುತ್ತೆ. ಉತ್ತಮವಾದಂತಹ ಲ್ಯಾಬ್ ವ್ಯವಸ್ಥೆ, ಲ್ಯಾಬ್ರೇಟರಿ ಇರುತ್ತೆ. ಈ ರೀತಿ ಒಳಗೊಂಡಿರ್ತಕ್ಕಂಥ ಆಸ್ಪತ್ರೆಗೆ ತಾವೆಲ್ಲರೂ ಒಮ್ಮೆ ಬಂದು ಭೇಟಿ ಕೊಟ್ಟು ತಮ್ಮ ಒಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿ ತಮ್ಮಲ್ಲಿ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ಈ ಒಂದು ಆಸ್ಪತ್ರೆಯಲ್ಲಿ ನುರಿತ ಹಾಗೂ ಅನುಭವ ಹೊಂದಿರತಕ್ಕಂತಹ 3 ನಮ್ಮ ಡಾಕ್ಟರ್ಸ್ ಇರ್ತಾರೆ. ಅವರ ಒಂದು ವಿಷಯವನ್ನು ತಗೊಂಡಾಗ ಮೊದಲನೇದಾಗಿ ಡಾಕ್ಟರ್ R. ವಿಜಯ್ ರವರು, ಎರಡನೇದಾಗಿ ಡಾಕ್ಟರ್ ಶಫೀಕ್ ಬಶೀರ್ ಅವರು, ಮೂರನೇದಾಗಿ ಡಾಕ್ಟರ್ ವಿನಯ್ R. ಅವರು. ಇವರು ಮೊದಲಿಗೆ ಬೆಂಗಳೂರಿನಲ್ಲಿ ಒಳಗೊಂಡಿರ್ತಕ್ಕಂತಹ ಮಾರ್ಥಾಸ್ ನಲ್ಲಿ ಅನುಭವ ಹೊಂದಿದ್ದಾರೆ, ಸೆಂಟ್ ಮಾರ್ಥಾಸ್ ಅನುಭವ ಹೊಂದಿದ್ದಾರೆ. ಅದರ ಜೊತೆಗೆ ಕೋಲಾರನಲ್ಲಿ ಹೊಸದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ವಂಶೋದಯ ಅಲ್ಲಿಯೂ ಕೂಡ ಅನುಭವವನ್ನು ಪಡ್ಕೊಂಡಿದ್ದಾರೆ. ಆ 2 ಜಾಗದ ಅನುಭವ ಪಡ್ಕೊಂಡೀಗ ನಮ್ಮದೇ ಆಗಿರ್ತಕ್ಕಂಥ ಪಟ್ಟಣದಲ್ಲಿ ಯಾಕೆ ಮಾಡಬಾರದು ಅಂತ ಹೇಳಿ ನಮ್ಮ ಶ್ರೀನಿವಾಸಪುರ ಪಟ್ಟಣದಲ್ಲಿ ಹೊಸದಾಗಿ ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ಒಮ್ಮೆ ಬಂದು ನೋಡಿ
ಅಂತ ನನ್ನ ಹೃದಯಪೂರ್ವಕವಾಗಿ ಮನಸ್ಸು ಬಿಚ್ಚಿ ಮಾತುಗಳನ್ನ ಹಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಚಾರ ಅಂದ್ರೆ, ಸುಮಾರು ವರ್ಷಗಳಿಂದ ನಮ್ಮ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಸೆಂಟ್ರಲ್ ಸರ್ಜಿಕಲ್ ಹಾಸ್ಪಿಟಲ್ ಅಂತಕ್ಕಂಥ ಒಂದು ಆಸ್ಪತ್ರೆ ಇಲ್ಲದಕ್ಕೋಸ್ಕರ ಸುಮಾರು ಜನ ಬೆಂಗಳೂರಿಗೆ ಹೋಗ್ತಾ ಇದ್ರು, ಕೋಲಾರ್ಗೆ ಹೋಗ್ತಾ ಇದ್ರು, ಮೈಸೂರಿಗೆ ಹೋಗುವುದು ನಾವು ಕಂಡಿದ್ದೀವಿ. ಹೀಗೆ ಬೇರೆ ಕಡೆ ಹೋಗ್ತಕ್ಕಂಥವ್ರೀಗ ಹತ್ತಿರದಲ್ಲೇ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂತಹ ಒಂದು ಆಸ್ಪತ್ರೆ ನಮ್ಮ ಕಣ್ಣು ಕಾಣಿಸ್ತಾ ಇದೆ, ಅಲ್ಲಿ ಹೋಗೋಣ. ಅಲ್ಲಿ ಎಂಡೋಸ್ಕೋಪಿ, ICU ಇಂತಹ ಅಂಶಗಳು ಕೂಡ ಇದೆ. ಇಲ್ಲೂ ವ್ಯವಸ್ಥೆ ಇದೆ. ಇಲ್ಲಿ ಬಂದು ತೋರಿಸ್ಕೊಂಡು ತಮ್ಮ ಒಂದು ಅಭಿವೃದ್ಧಿಗೆ ಕಾರಣಕರ್ತರಾಗಿ ಅಂತ ತಮ್ಮ ಹೃದಯಪೂರ್ವಕ ಅಭಿನಂದನೆ.